ಕೋಳಿಗಳೆಲ್ಲ ಇದೆ. ಲಾಸ್ಟು ಮತ್ತು ನೀರು ಹಾಕಿ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇದ್ದೀರಾ ವನಜಾಕ್ಷಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು. ಈ ಹಿಂದೆ ವಿಡಿಯೋ ಹಾಕಿದ್ದಕ್ಕೇ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಅಂದರೆ ಈ ಹಿಂದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಇವಾಗ ಬಂದ್ಬಿಟ್ಟು ಸಾಯಂಕಾಲ ಯಾವ ಥರ ಎಲ್ಲ ಆಯಿತು ಏನು ಅಂತ ಹೇಳ್ಬಿಟ್ಟು ಇವಾಗ ನಿಮಗೆ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ಇದನ್ನು ಅದನ್ನು ಎರಡನ್ನೂ ಹಾಕಿದ್ರೆ, ಅಂದರೆ ಬೆಳಗ್ಗೆದು ಸಾಯಂಕಾಲದು ಎರಡನ್ನೂ ಹಾಕಿದ್ರೆ ಕಂಟಿನ್ಯೂ ಆಗಿ ತುಂಬಾ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿಬಿಟ್ಟು, ನಿಮಗೂ ನೋಡೋಕ್ಕೆ ಬೋರ್ ಹೊಡಿಬಾರ್ದು ಅಂತ ಹೇಳಿಬಿಟ್ಟು ಅರ್ಧನ ಮಾಡಿದ್ದೀನಿ. ಈ ಹಿಂದೆ ವಿಡಿಯೋದಲ್ಲಿ ನೋಡಿರ್ತೀರ, ಬಟ್ಟೆ ಎಲ್ಲ ಯಾವ ಥರ ಸ್ಟಿಚ್ ಮಾಡಿದೆ, ಏನೆಲ್ಲ ಆಯಿತು, ಕಟ್ ಮಾಡಿದ್ದು, ಮತ್ತು ಐಬ್ರೋಗೆ ಬಂದಿದ್ದರು, ಆ ಥರ ಎಲ್ಲ ಅದೆಲ್ಲ ಆಯ್ತಲ್ವ. ಮತ್ತು ಇದು ಸಾಯಂಕಾಲ ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಆ ಕಡೆಯಿಂದ ಇದ್ದಾನೆ, ಅವನ ಜೊತೆ ಮಾತಾಡ್ತಾ ಇದ್ದೆ. ಇಲ್ಲಿ ಬಂದ್ಬಿಟ್ಟು ಜೋಳ ತೊಗೊಂಬಂದಿದ್ರು ನಮ್ಮವರು. ಅದು ಜೋಳನ ಅಂದರೆ 4 ಜನಕ್ಕೆ ಒಂದೊಂದು ಆಗೋ ಥರ ಜೋಳನ ಅದನ್ನು ಸುಲಿದು ಬೇಯಿಸೋಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ. ಈ ಜೋಳ ಅಂದರೆ ನಮಗೂ ಎಲ್ಲರಿಗೂ ಇಷ್ಟ. ಇದು ಪಾರಮ್ಗಿಂತೂ ನಾಟಿದಂದರೆ ಚೆನ್ನಾಗಿರುತ್ತೆ. ಇದು ಪಾರಮ್ದು ಎಷ್ಟೇ ಉಪ್ಪು ಹಾಕಿದ್ರು ಎಷ್ಟೇ ಬೇಯಿಸಿದ್ರು ಒಂಥರ ಕಸಿ ಕಸಿ ಥರನೇ ಇರುತ್ತೆ. ಈ ನಾಟಿದಾದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅದು ಒಂದಿನ ಏನಾದರೂ ಇಡೋಷ್ಟರೊಳಗೆ ಒಂಥರ ಬತ್ತೋದಂಗೆ ಆಗಿಬಿಡುತ್ತವೆ. ಸರಿ ಅಂತೇಳ್ಬಿಟ್ಟು ಇರಲಿ, ಇನ್ನು ನನ್ನ ದೊಡ್ಡ ಮಗನಿಗೂ ತುಂಬಾ ಇಷ್ಟ. ಅವನಿಗೆ ಈ ಥರದ್ದೇ ಇಷ್ಟ ಆಗೋದು. ನಮಗೆ ನಾಟಿ ಇಷ್ಟ ಆದರೆ ಅವ್ನಿಗೆ ಪಾರಮ್ ಇಷ್ಟ ಆಗುತ್ತೆ. ಮಮ್ಮಿ ಇದೇ ಚೆನ್ನಾಗಿದೆ ಅಂತ ಹೇಳ್ತಾನೆ. ಸರಿ ಅಂತೇಳ್ಬಿಟ್ಟು ಬೇಯಿಸಿ ಇಡೋಣ ಅಂತೇಳ್ಬಿಟ್ಟು ಇಡ್ತಾಯಿದ್ದೀನಿ. ಈ ಥರ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಉಪ್ಪು ಎಲ್ಲನೂ ಹಾಕಿ ಒಂದು ವಿಸಿಲ್ ಆಗಲಿ 2 ವಿಸಿಲ್ಸ್ ಹಾಕಿದ್ರು, ಎಷ್ಟು ಹಾಕಿದ್ರೂ ಅದು ಒಂಥರ ಹಾಗೇ ಇರುತ್ತೆ. ಪಾರಮ್ದು ನಾಟಿದಾದರೆ ಚೆನ್ನಾಗಿರುತ್ತೆ. ಅದು ಬಲ್ತಿರೋದು ಇದು ಬಲಿದೆ ಇರೋದು ಅದನ್ನೆಲ್ಲನೂ ನೋಡಿಕೊಂಡು, ಅದು ಬೇಕಾದರೆ ನಾವು ಬೇಯಿಸಿ ಇಟ್ಬಿಟ್ಟು ಬೆಳಿಗ್ಗೆಗೆ ಬೇಕಾದರೆ ಅದನ್ನು ಸುಟ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಸುಡೋಕೆ ಹೋದರೆ ಆಗೋದಿಲ್ಲ. ಇವಾಗ ನಾವು ಬೇಯಿಸಿದ ಹಿಂದೆಯೇ ತಿಂದ್ಬಿಟ್ರೆ ಚೆನ್ನಾಗಿರುತ್ತೆ. ಮತ್ತೆ ಅಂದರೆ ಒಂಥರ ಬತ್ತೋದಂಗೆ ಆಗಿಬಿಡುತ್ತೆ. ಅಲ್ಲಿ ಬೇಯಿಸೋಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟು ಇಲ್ಲಿ ಬಂದ್ಬಿಟ್ಟು ಕಾಫಿ ಹೇಗೆ ಅಂತೇಳಿ ಹಾಕ್ತಾಯಿದ್ದೀನಿ. ಇನ್ನು ನನ್ನ ಮಗನೂ ಕಾತ್ಕೊಂಡಿರ್ತಾನೆ ಕಾಫಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇನ್ನು ಆವತ್ತು ಚಟ್ನಿ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಚಟ್ನಿನ ಈ ಥರ ಮಿಕ್ಸಿಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಚಟ್ನಿ ಮಾಡಿ ಇವಾಗ ಬಂದ್ಬಿಟ್ಟು ಅದು ಹಿಟ್ಟು ಅಷ್ಟೇ ಕಲಸಿ ಇಟ್ಟಿದ್ದೆ, ಗೋಧಿ ಹಿಟ್ಟು, ಅದನ್ನು ಅಷ್ಟೇ ಇವಾಗ ಚಪಾತಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಚಪಾತಿಗೆ ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಮಗೆ ಎಷ್ಟೇ ಕೆಲಸ ಇದ್ರೂ ಈ ಕೆಲಸಗಳನ್ನು ಮಾಡ್ಕೊಳ್ಳೇಬೇಕಾಗತ್ತಲ್ವ. ಮನೆ ಕೆಲಸ ಮೊದಲಾಗಬೇಕು, ಮತ್ತು ನೆಕ್ಸ್ಟು ಬೇರೆ ಕೆಲಸ ಎಲ್ಲನೂ ನನಗೆ ಆ ಥರ ಈ ಥರ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲನೂ ಫುಲ್ ಆಗೋದ್ಮೇಲೆ ಮತ್ತೆ ಬಟ್ಟೆ ಕೆಲಸ ಅದು ನಮಗೆ ಆಪ್ಷನಲ್ಲು. ಅದು ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಮೊದಲು ಮನೆಗೆ ಕೆಲಸ ಈ ಥರ ಎಲ್ಲನೂ ಆಗಿಬಿಡ್ಬೇಕು. ಆ ಥರ ಅಷ್ಟೇ ಅಲ್ವ. ನಮಗೂ ಅವ್ರು ಕೆಲಸ ಇಲ್ಲಿ ಮನೆಯಲ್ಲಿ ಕೆಲಸ ಮಾಡ್ದಿರಾ ಅಲ್ಲಿ ಮಾಡ್ತಾಯಿದ್ದಾರೆ ಆ ಥರ ಈ ಥರ ಅನ್ನೋ ಇದು ಇಲ್ದಿರ ನಮ್ಮ ಕೆಲಸ ನಾವು ಈ ಕೆಲಸನ ನೀಟಾಗಿ ಮಾಡಿಬಿಟ್ಟು ಮತ್ತು ನಮ್ಮ ಕೆಲಸ ಅದು ಮಾಡ್ಕೋಬೋದಲ್ವ. ಆ ಥರ ಅಂದರೆ ನನಗೆ ಬೇಕು ಅಂತಲೇ ನಾನು ಮಾಡ್ಕೊತಾ ಇರೋದು. ಹೇಳ್ದೆ ಅಲ್ವ, ನನಗೆ ಒಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಇಷ್ಟ ಆಗೋದಿಲ್ಲ. ಏನಿದ್ರೂ ಅಂದರೆ ಅದು ನೋಡ್ತೀನಿ ಅವರ ಯಾವ ಥರ ಬಿಹೇವ್ ಮಾಡ್ತಾಯಿದ್ದಾರೆ ಏನು ಹೇಗೆ ಅಂತ. ನನಗೆ ಮುಖ ನೋಡಿ ಇದು ಮಾಡೋದು ತುಂಬಾ ಜಾಸ್ತಿ ಇದೆ. ಆ ಥರ ಇದು ಮಾಡಿ ನೋಡಿ ಮತ್ತು ನನಗೆ ಅವ್ರನ್ನ ಮತ್ತೆ ಬಲವಂತ ಮಾಡಿ ನೈಸ್ ಮಾಡಿ ಅದು ಬೇಕು ಇದು ಬೇಕು ಅಂತ ಆ ಥರ ಅನ್ನೋಕ್ಕೆ ಬರೋದಿಲ್ಲ, ಯಾಕೋ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಸರಿ ಬಿಡು, ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಳ್ಳೋಣ, ಯಾಕೆ ಒಬ್ಬರ ಮೇಲೆ ಡಿಪೆಂಡು. ಇನ್ನು ಅವರನ್ನು ಕೇಳಿದ್ರು ಅದಕ್ಕೇನಕ್ಕೆ ಇದಕ್ಕೇನಕ್ಕೆ ಹಾಗೆ ಹೀಗೆ ಅಂತಲೇ ಅಲ್ವಾ ಕೊಡೋದು. ಅಂದರೆ ನಾವು ಏನು ಆ ಥರ ಏನು ವೇಸ್ಟ್ ಖರ್ಚು ಏನು ಮಾಡೋಕ್ಕೂ ಹೋಗೋದಿಲ್ಲ. ನಮ್ಗೆ ಬೇಕಾಗಿರೋದು, ಹಾಗೆ ಮಕ್ಳಿಗೆ ಬೇಕಾಗಿರೋದು ಮತ್ತು ಮನೆಗೆ ಏನಾದರೂ ಬೇಕಾಗಿರೋದನ್ನು ನಾವು ತಗೊಳ್ಳೋದಕ್ಕೋಸ್ಕರ ಈ ಥರ ಇಷ್ಟೊಂದು ಕಷ್ಟಪಡಬೇಕಾಗತ್ತೆ ಅಷ್ಟೇ ಅಲ್ವಾ.
ನನಗೇನು ಇದರಲ್ಲಿ ಕಷ್ಟ ಅಂತ ಏನು ಅನಿಸೋದಿಲ್ಲ. ಇಷ್ಟಪಟ್ಟೇ ಮಾಡ್ತಾ ಇರೋವಂಥದ್ದು ಈ ಥರ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಮೊದಲು ಮನೆ ಕೆಲಸ, ಅಡುಗೆ ಕೆಲಸ, ಮನೆ ಕೆಲಸ ಎಲ್ಲ ಆಗೋದ್ಮೇಲೆ ಮತ್ತೆ ಬಟ್ಟೆ ಕೆಲಸ, ಅದು ನನ್ನ ಕೆಲಸ. ಇದು ಕರ್ತವ್ಯ, ಇದು ಇರೋವಂಥ ಕರ್ತವ್ಯ, ಇದು ಮನೆಯಲ್ಲಿ ಮಾಡೋವಂಥದ್ದು. ಅದು ಬಂದ್ಬಿಟ್ಟು ನನ್ನ ಕೆಲಸ, ಸ್ವಂತದ ಕೆಲಸ ಅಂತಲೇ ಅಂದ್ಕೋಬೋದು. ಆ ಥರ ಬನ್ನಿ ಫ್ರೆಂಡ್ಸ್, ಇಲ್ಲೇ ನೋಡಿ ಹೇಳ್ತಾನೆ ಇಲ್ಲಿ ಎಲ್ಲನೂ ಚಪಾತಿ ಎಲ್ಲನೂ ಮಾಡಿ ಎಲ್ಲ ಹಾಕ್ತಾಯಿದ್ದೀನಿ. ಇನ್ನೇನು ಇವಾಗ 8 o'clock ಆ ಥರ ಆಗಿದೆ. ಇನ್ನು ನಮ್ಮವ್ರೂ ಬರೋ ಟೈಮು, ಅವರು ಬರೋ ಅಷ್ಟರೊಳಗೆ ಈ ಥರ ಮಾಡೋಣ ಅಂತ ಮಾಡ್ತಾಯಿದ್ದೇನೆ. ಆ ಕಡೆಯಿಂದ ನನ್ನ ಮಗ ಏನೇ ಹೇಳ್ದಲ್ವ, ಕಿಟಕಿಯಲ್ಲಿ ಆ ಕಡೆ ಮಕ್ಕಳು ಎಲ್ಲನೂ ಸೇರ್ಕೊಂಡು ಆಟ ಆಡ್ತಾಯಿದ್ರ. ಅಂದರೆ ಅವನು ಆಚೆ ಇದ್ದಾನೆ, ಅಲ್ಲಿಂದ ಏನೇನೋ ಹೇಳ್ತಾಯಿದ್ದೆ, ನಾನು ಇಲ್ಲಿಂದ ಆನ್ಸರ್ ಕೊಡ್ತಾಯಿದ್ದೀನಿ. ಈ ಥರ ಇದೆ ಫ್ರೆಂಡ್ಸ್. ಇನ್ನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವ ಥರ ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು ಈ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ. ಈ ವಿಡಿಯೋದಲ್ಲಿ ಇವಾಗ ಸಾಯಂಕಾಲ ಎಲ್ಲ ಯಾವ ಥರ ಎಲ್ಲ ಆಯಿತು. ಇವಾಗ ಮದುವೆ ಸೀಸನ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಕೆಲಸ ಇರುತ್ತೆ, ಬಟ್ಟೆ ಕೆಲಸ, ಹಾಗೆ ಐಬ್ರೋಗೆ ಅದಕ್ಕೂ ಇದಕ್ಕೂ ಮಧ್ಯದಲ್ಲಿ ಬರ್ತಾನೆ ಇರ್ತಾರೆ. ಆ ಥರ ಎಲ್ಲನೂ ಅದನ್ನು ಎಲ್ಲನೂ ನೋಡಿಕೊಂಡು ಇದು ಮಾಡ್ಕೋಬೇಕು. ನೋಡಿ ಈ ಥರ ಚಪಾತಿ ಎಲ್ಲ ಆಯಿತು. ನಾನು ಈ ಥರ ಸುತ್ತಲೂ ಈ ಥರ ಎಲ್ಲನೂ ಇದು ಮಾಡ್ತೀನಿ. ಅಂದರೆ ಮಧ್ಯದಲ್ಲಿ ಒಂದೇ ಹತ್ರ ಇದ್ದರೆ ಅದು ಬಂದ್ಬಿಟ್ಟು ಮತ್ತು ಹಾಗೇ ಇರುತ್ತೆ, ಸುತ್ತಲೂ ಹಾಗೇ ಇದ್ದೋಗುತ್ತಲ್ವ. ಅದಕ್ಕೋಸ್ಕರ ಸ್ವಲ್ಪ ಪ್ರೆಸ್ ಮಾಡಿ ಆ ಥರ ಮಾಡಿಕೊಳ್ಳುವಂಥದ್ದು. ಮತ್ತು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಆಗಿರುತ್ತೆ. ಆವತ್ತು ನೈಟಲ್ಲಿ ಏನೂ ಶೂಟ್ ಮಾಡಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಆಗಿರುತ್ತೆ. ಅವತ್ತು ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತೂ ಅಷ್ಟೇ ನಮ್ಮವರು ಸ್ವಲ್ಪ ಬೇಗನೆ ಹೋಗಿದ್ರು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಮಕ್ಕಳು ಇರೋದ್ರಿಂದ ಮಕ್ಳಿಗೆ ಏನು ಇಷ್ಟನೋ ಅದನ್ನು ಮಾತ್ರ ಮಾಡಿ ಇಡೋವಂಥದ್ದು. ಅವರಿದ್ದರೆ ಇನ್ನು ಮುದ್ದೆ, ರೈಸು ಈ ಥರ ಎಲ್ಲನೂ ಮಾಡಬೇಕಾಗತ್ತೆ. ಆ ಥರ ನೋಡಿ, ನಮ್ಮ ಮನೆಗೆ ಯಾರೋ ಕಳ್ಳರು ಬಂದಿದ್ದಾರೆ, ಬಾಗಿಲು ಸಂದಿಯಲ್ಲಿ ನೋಡ್ತಾ ಇದ್ದಾರೆ. ಅದು ಒಂದೇ ಒಂದು ಕಣ್ಣಲ್ಲಿ ನೋಡಿ ಯಾವ ಥರ ನೋಡ್ತಾ ಇದೆ ಅಂತ. ಅಲ್ಲಿ ಬಂದ್ಬಿಟ್ಟು ಬೆಕ್ಕು ಬಂದಿತ್ತು ಫ್ರೆಂಡ್ಸ್. ನಾನು ಏನಕ್ಕೋ ಕೋತಿ ಬರುತ್ತೆ ಅಂತಲೂ ಏನಕ್ಕೋ ನಾನು ಹಾಗೆ ಬಾಗಿಲನ್ನ ಹಾಕ್ಕೊಂಡು ಕೂತ್ಕೊಂಡಿದ್ರೆ ಈ ಬಂದಿದೆ ಬೆಕ್ಕು. ಬಂದು ನೋಡಿ ಯಾವ ಥರ ನೋಡ್ತಾ ಇದೆಯಾ ಅಂತ. ಅವಾಗ ನಾನು ಚಿಕ್ಕವಳಿದ್ದಾಗ ನನಗೆ ಬೆಕ್ಕು ನೋಡ್ತಾ ಇದ್ರೂ ತುಂಬಾ ಭಯ ಆಗ್ತಾಯಿತ್ತು. ನಮ್ಮದು ಅಟ್ಟ ಇದೆ ಮನೆಯಲ್ಲಿ, ಅದರಲ್ಲಿ ಬಂದು ನೋಡ್ತಾ ಇರೋದು. ಈ ಕಡೆನೂ ಅಲ್ಲಾಡ್ತಾ ಇಲ್ಲ, ಆ ಕಡೆನೂ ಅಲ್ಲಾಡ್ತಾ ಇರಲಿಲ್ಲ. ಈ ಥರ ಕಣ್ಬಿಟ್ಕೊಂಡು ನೋಡ್ತಾನೇ ಇತ್ತು. ಅದಕ್ಕೂ ತುಂಬಾ ಭಯ ಆಗ್ತಾಯಿತ್ತು ನನಗೆ ಆವಾಗ. ಚಿಕ್ಕವಳಿದ್ದಾಗ ತುಂಬಾ ಅಂದರೆ ತುಂಬ ಭಯ ಪಡ್ತಾಯಿದ್ದೆ. ಒಬ್ಬಳೇ ಅಂತೂ ಇರ್ತಾನೆ ಇರಲಿಲ್ಲ. ಆ ಥರ ಹೇಳ್ತಾರಲ್ಲ, ಮದುವೆ ಆದಮೇಲೆ ಎಲ್ಲನೂ ಚೇಂಜ್ ಆಗಿಬಿಡುತ್ತೆ ಅಂತ. ಹಾಗೆ ನೋಡಿ, ಇಲ್ಲಿ ಬಂದ್ಬಿಟ್ಟು ನಾನು ಈ ಹಿಂದೆ ತೋರಿಸಿದಾಗೆ ನಮ್ಮ ಇದರಲ್ಲಿ ತುಳಸಿ ಕಟ್ಟೆಯಲ್ಲಿ ಪಾಲಕ್ ಗಿಡ ಒಂದಿತ್ತಲ್ಲ, ಆ ಒಂದು ಗಿಡದಲ್ಲಿ ನೋಡಿ ಇಷ್ಟು ಎಲೆ ಸಿಕ್ಕಿದೆ. ಅದು ಇದೇ ಬಂದ್ಬಿಟ್ಟು ಒಂದು ಕಟ್ಟು ಥರ ಆಗುತ್ತೆ, ಅಷ್ಟು ಎಲೆ ಸಿಕ್ಕಿದೆ. ಅದರಲ್ಲೇ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ, ಆ ಪಾಲಕ್ ಎಲೆ ಹಾಗೆ ಬದನೆಕಾಯಿನೂ ಹಾಕ್ಕೊಂಡಿದ್ದೀನಿ, ಮಾವಿನಕಾಯಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟೂ ಹಾಕ್ಕೊಂಡು ಅದ್ರ ಬೇಳೆ ಸಾಂಬಾರು ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಈ ನಡುವೆ ತುಂಬಾ ದಿನ ಆಯಿತು ಬೋಂಡ ಏನು ಮಾಡಲಿಲ್ಲ. ಅದಕ್ಕೋಸ್ಕರ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆಯಿಂದನೂ ಬಟ್ಟೆ ಎಲ್ಲನೂ ಸ್ಟಿಚ್ ಮಾಡೋದು, ಇನ್ನು ಇಬ್ರೋಗಿ ಬರೋದು, ಆ ಥರ ಎಲ್ಲನೂ ಮಾಡ್ತಾಯಿದ್ರು. ಇವಾಗ ನೋಡಿ ಬೋಂಡ ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ದಿನಗಳಾಯಿತು ಬೋಂಡ ಎಲ್ಲನೂ ಮಾಡಿ. ಇನ್ನು ಹೋಗಿ ಫ್ರೆಂಡ್ಸ್, ಅಲ್ಲಿ ಬೆಳಗ್ಗೆಯಿಂದ ಇದು ಮಾಡ್ತೀನಲ್ವ, ಮತ್ತೆ ಅಂದರೆ ಒಂಥರ ಅದು ಟೈಮ್ ಆಗೋಗತ್ತಲ್ವ. ಇನ್ನು ಅವ್ರು ಬರೋಷ್ಟರೊಳಗೆ ಏನೋ ಒಂದು ಮಾಡಿ ಇಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಮಾಡೋದಾಗತ್ತೆ. ಇವೆಲ್ಲನೂ ಮಾಡ್ಕೊಂಡಿದ್ರೆ ಲೇಟ್ ಆಗಿಬಿಡತ್ತಲ್ವ. ಅದು ಬೇರೆ ನನಗೆ ಹೆಂಗೆ ಅಂದರೆ ಸಾಯಂಕಾಲ ಆಗಿದೆ, ಇಷ್ಟೊತ್ತು ಕತ್ಲಲ್ಲಿ ಇಷ್ಟೊತ್ತಾದ್ರೂ ಬರ್ತಾ ಇರ್ತಾರೆ. ಇವಾಗ ಇನ್ನೇನು 8 ಗಂಟೆ ಆಗಿದೆ. ಆ ಥರ ಎಲ್ಲನೂ ಆಗ್ತಾ ಇರುತ್ತಲ್ವ. ಅದಕ್ಕೆ ಕೆಲವೊಂದ್ಸಲಿ ಮಾಡೋಕ್ಕೆ ಕೂಡ ಆಗೋದಿಲ್ಲ.
ಅದಕ್ಕೋಸ್ಕರ ಇವತ್ತು ಕೊತ್ತಂಬರಿ ಎಲ್ಲ, ಇವತ್ತು ಸೋಮವಾರ ಅಲ್ವಾ, ಸಂತೆಯಲ್ಲಿ ಕೊತ್ತಂಬರಿ ಎಲ್ಲನೂ ತೊಗೊಂಬಂದಿದ್ದೆ. ಈರುಳ್ಳಿ ಏನೋ ಮನೆ ಹತ್ರನೇ ಬಂದಿತ್ತು, 100 ರೂಪಾಯಿಗೆ 6 kg ಅಂತ ಹೇಳ್ಬಿಟ್ಟು. ನೆನ್ನೆನೂ ಬಂದಿತ್ತು, ಆದರೆ ನಾನು ಮೊನ್ನೆ 3 days ಏನೋ ಆಯಿತು ನಾನು ತಗೊಂಡಿದ್ದೆ. ಅದೇ ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾರೋ ರೋಡಲ್ಲಿ ಹೋಗ್ತಾ ಇದ್ದಾರೆ ಅಂತ ಸೌಂಡ್ ಮಾಡಿಕೊಂಡು ನಮ್ಮ ಚಿನ್ನ ಸೌಂಡ್ ಮಾಡ್ತಾಯಿದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಈರುಳ್ಳಿ ಕಟ್ ಮಾಡಿದ್ದೀನಿ, ಒಂದು ಬೆಳ್ಳುಳ್ಳಿನೂ ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಕಡಲೆ ಹಿಟ್ಟು ಮತ್ತು ಇದು ಕೊತ್ತಂಬರಿ ಇಷ್ಟೂ ಹಾಕಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ, ಉಪ್ಪು ಹಾಕಿಲ್ಲ ಇನ್ನು, ಹೌದು ಮರ್ತದೆ. ಇನ್ನು ಖಾರ ಪುಡಿನೂ ಹಾಕಿದ್ದೀನಿ. ಇವಾಗ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸೋಡಾನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಕಾಯ್ತಾಯಿದೆ ನೋಡಿ, ಸೌಂಡ್ ಬರ್ತಾಯಿದೆ. ಸಿಂಪಲ್ಲಾಗಿ ಪೂಜೆನೂ ಮಾಡಬೇಕು ಫ್ರೆಂಡ್ಸ್. ಹೂವನೇ ಇಲ್ಲ, ಅದಕ್ಕೆ ಕೋಳಿಗಳೆಲ್ಲ ಇದೆ ಲಾಸ್ಟು. ಮತ್ತು ಸಾಕೋಬಾರ್ದು, ಗಿಡಗಳನ್ನ ಬೆಳೆಸ್ಬೇಕು ಅಂತ ಹೇಳಿ ಅನ್ಕೊತಾ ಇದ್ದೀನಿ ನಾನು. ಮನಸ್ಸಿಗೆ ಬಂದುಬಿಟ್ಟಿದೆ. ಅದು ಬೇರೆ ಆ ಕಡೆ ಈ ಕಡೆ ಎಲ್ಲನೂ ಹೋಗ್ತಾ ಇರತ್ತಲ್ವ, ಮತ್ತು ಅವರು ಇವರು ನಮ್ಮನ ಹತ್ರ ಬಂತು, ನಿಮ್ಮನ ಹತ್ರ ಬಂತು ಅಂತೇಳಿ ಓಡಿಸ್ತಾ ಇದ್ದರೆ ನನಗೆ ಕೋಪ ಬರ್ತಾ ಇರುತ್ತೆ. ಅಂದರೆ ಯಾವಾಗಲೂ ಹೋಗಿ ಆ ಕಡೆ ಈ ಕಡೆ ಇರೋದಿಲ್ಲ. ಒನ್ ಟೈಮ್ ಹಾಗೆ ಓಡಾಡ್ಕೊಂಬರೋಕ್ಕೆ ಹೋಗ್ತವೆ ಅಷ್ಟೇ. ಮಿಕ್ಕ ಯಾವಾಗಲೂ ನಾವು ಇಲ್ಲೇ ಒಳಗಡೆನೇ ಇರ್ತವೆ. ಆವಾಗಲೇ ಅವರು ಅಷ್ಟಕ್ಕೆಲ್ಲ ಇದು ಮಾಡ್ತಾರೆ. ಅದಕ್ಕೆ ನಾನು ಆ ಥರ ಅಂದ್ಕೊಂಡಿದ್ದೀನಿ. ಇವಾಗ ದೊಡ್ಡವಾದರೆ ಎಲ್ಲನೂ ಬೇರೆಯವ್ರಿಗೆ ಕೊಟ್ಬಿಟ್ಟು ಅಷ್ಟೇ ಕೆಲವೊಂದನ್ನ ಇಟ್ಕೊಂಡು ಒಳಗಡೆ ನೆಟ್ಟಲ್ಲಿ ಹಾಕ್ಕೊಂಡು ಗಿಡಗಳನ್ನ ಬೆಳೆಸ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಇವಾಗ ಬೋಂಡಾಗೆ ಉಪ್ಪು ಹಾಕಿದೆ. ಉಪ್ಪು ಹಾಕಿ ಇವಾಗ ನೀರು ಹಾಕಿ ಕಲಿಸ್ಕೊಳ್ಳೋಣ. ನನಗೆ ಬೋಂಡ ಹಿಟ್ಟಿಗಿಂತೂ ನೋಡಿ ಈರುಳ್ಳಿ ಅದಕ್ಕೆ ಹಾಕೋವೆಲ್ಲನೂ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರೋದು. ಬರೀ ಹಿಟ್ಟು ಥರ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ನನಗೆ. ಅದಕ್ಕೆ ಈ ಥರ ಹಿಟ್ಟು ಕಡಿಮೆ ಹಾಕ್ತೀನಿ, ಕಡಲೆ ಹಿಟ್ಟು, ಇದು ಈರುಳ್ಳಿ ಇವುಗಳನ್ನ ಎಲ್ಲನೂ ಜಾಸ್ತಿ ಹಾಕ್ತೀನಿ. ಈ ಥರ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿಯಾಗಿ ಇರುತ್ತೆ. ಇವಾಗ ಬೋಂಡ ಅಲ್ವಾ, ನಮಗೆ ಬೋಂಡ ಅಷ್ಟು ಕ್ರಿಸ್ಪಿಯಾಗಿ ಏನು ಬೇಡ. ಬೊಜ್ಜಿಗಾದರೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಎಣ್ಣೆನೂ ಕಾದಿದೆ, ಬನ್ನಿ ಬಿಡೋಣ. ನೋಡಿ ಎಣ್ಣೆನೂ ಕಾದಿದೆ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಈ ಥರ, ಅಂದರೆ ನಮಗೆ ಅದು ಚೆನ್ನಾಗಿ ಗಟ್ಟಿ ಇದ್ದರೆ ಪಕೋಡ ಥರ ಬರುತ್ತೆ. ಈ ಥರ ಸ್ವಲ್ಪ ಸ್ಮೂತಾಗಿದ್ದರೆ ಬೋಂಡ ಥರ ಬರುತ್ತೆ. ಆ ಥರ ಎಲ್ಲ ಇರ್ತವೆ. ಮತ್ತು ನಾನು ಅದು ಸ್ವಲ್ಪ ದಪ್ಪ ಬಿಡಲ್ಲ, ಈ ಥರ ಬಿಡ್ತೀನಿ. ಪಕೋಡಿಗೆ ಹಾಕ್ತಾರಲ್ಲ ಅದೇ ಥರ ಬಿಡ್ತೀನಿ. ಯಾಕಂದರೆ ಒಳಗಡೆ ಎಲ್ಲನೂ ಚೆನ್ನಾಗಿ ಬೆಂದಿರಬೇಕು. ನನಗೆ ಒಂಥರ ಹಿಟ್ಟು ಥರ ಇದ್ದರೆ ಅದು ಬೆಂದಿರತ್ತೆ, ಆದ್ರೂ ಒಂಥರ ನನಗೆ ಹಸಿ ಥರನೇ ಇದ್ದಂಗಿರುತ್ತೆ. ಕ್ರಿಸ್ಪಿಯಾಗೇ ಇರಬೇಕು ನನಗೆ. ಅದಕ್ಕೆ ಈ ಥರ ಚಿಕ್ಕದಾಗೇ ಬಿಟ್ಕೊಳ್ಳೋದು. ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅವರು ತೊಗೊಂಬರ್ತಾಯಿದ್ರು. ಆವಾಗ ನೋಡಿದ್ರೆ ಒಂದೊಂದು ಇಷ್ಟಿಷ್ಟು ದೊಡ್ಡದಾಗಿರ್ತಾಯಿದ್ವು, ಇಷ್ಟಿಷ್ಟು. ಅದನ್ನು ಸ್ವಲ್ಪ ತಿಂದ್ಕೊಂಡು ಮಿಕ್ಕಿದ್ದ ಹಾಗೆ ಇಟ್ಕೊಂಡು ಬೆಳಿಗ್ಗೆ ಟೀ ಕೊಡ್ತಾರಲ್ವ, ಆವಾಗ ಅದರಲ್ಲಿ ಹಾಕ್ಕೊಂಡು ತಿನ್ಬೋದು ಅಂತೇಳ್ಬಿಟ್ಟು ಹಾಗೆ ಮಿಕ್ಸಿ ಇಡ್ತಾಯಿದ್ವಿ. ಆ ಥರ ಎಲ್ಲ ಮಾಡ್ತಾಯಿದ್ವಿ ಚಿಕ್ಕವರಿದ್ದಾಗ. ಇದನ್ನು ಒಳಗಡೆ ಎಲ್ಲನೂ ಚೆನ್ನಾಗಿ ಬೇಯಬೇಕು ಅಂದರೆ ಸ್ಲಿಮ್ಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಇಲ್ಲ ಸ್ವಲ್ಪ ಹೊತ್ತು ಸ್ಲಿಮ್ಮಲ್ಲಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿಟ್ಟು ಆ ಥರ ಮಾಡ್ಕೊತಾಯಿದ್ರು. ಆಚೆ ಒಳಗಡೆ ಎಲ್ಲನೂ ನೀಟಾಗಿ ಬೆಂದಿರುತ್ತೆ. ಇವಾಗ ಜಾಸ್ತಿ ಬಿಸಿ ಇದೆ ಅಂತ ಅಂದ್ಕೊಳ್ಳಿ ಎಣ್ಣೆ, ಅದು ಬಂದ್ಬಿಟ್ಟು ಮೇಲ್ಮೇಲೆ ಮಾತ್ರನೇ ಕೆಂಪಾಗ್ಬಿಡುತ್ತೆ, ಬೇಗ ಬೆಂದಿರೋ ಥರ. ಒಳಗಡೆ ಎಲ್ಲ ಹಾಗೆ ಇದ್ದೋಗುತ್ತೆ. ಅದಕ್ಕೋಸ್ಕರ
ಅದಕ್ಕೆ ಕಡಿಮೆ ಉರಿಯಲ್ಲಿ ಇಟ್ಕೊಂಡ್ರೆ ಒಳಗಡೆ ಎಲ್ಲನೂ ಚೆನ್ನಾಗಿ ಕುಕ್ ಆಗುತ್ತೆ. ಹಾಗಂತ ನಾವು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಎತ್ತೋಕೆ ಹೋದರೆ ಇದು ಬಂದ್ಬಿಟ್ಟು ಎಣ್ಣೆ ಅದರಲ್ಲಿ ಜಾಸ್ತಿ ಉಳ್ಕೊಂಬಿಡುತ್ತೆ ಬೋಂಡದಲ್ಲಿ. ಸ್ವಲ್ಪ ಜಾಸ್ತಿ ಉರಿ ಇಡಬೇಕು, ಮತ್ತು ಕಡಿಮೆ ಉರಿ ಇಡಬೇಕು ಆ ಥರ. ಇವತ್ತು ಸಂತೆ ಆಗಿರೋದ್ರಿಂದ ಸಂತೆಗೆ ಹೋಗಿ ಎಲ್ಲನೂ ತೊಗೊಂಬಂದಿದ್ವಿ. ಹಾಗೆ ಪಾನಿಪುರಿ ಬೇಕು ಅಂತ ಹೇಳ್ದೆ ನನ್ನ ಮಗ, ಪಾನಿಪುರಿನೂ ತೊಗೊಂಬಂದಿದ್ದಾನೆ. ಹಾಗೆ ಸಿಂಪಲ್ಲಾಗಿ ಪೂಜೆನೂ ಮಾಡಿದೆ. ಈ ಕಡೆ ಬೋಂಡಾಗೂ ರೆಡಿ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಆಗ್ತಾಯಿದೆ. ಸೋಮವಾರದ ಸಾಯಂಕಾಲದಿಂದ ಈ ಥರ ಮಾಡ್ತಾಯಿದ್ದೀನಿ. ಅಂದರೆ ಬೆಳಿಗ್ಗೆನೂ ತೋರಿಸ್ದೆ ಅಲ್ವಾ, ರಂಗೋಲಿ ಎಲ್ಲ ಬಿಡಿಸಿದ್ದು ಎಲ್ಲನೂ. ಮತ್ತು ಮಧ್ಯದಲ್ಲಿ ಅವರು ಇವರು ಬರ್ತಾ ಇರ್ತಾರೆ, ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಈ ಹಿಂದೆ ಎಲ್ಲ ಬಟ್ಟೆ ಸ್ಟಿಚ್ ಮಾಡಿದೆ ಅಲ್ವ, ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಹೇಳಿ ಅನಿಸುತ್ತೆ. ಇನ್ನೇನು ಮಾಡೋದು ನೋಡಿ. ಸಾಯಂಕಾಲದ ಊಟಕ್ಕೆ ಅಂತ ಹೇಳ್ಬಿಟ್ಟು ರೈಸು, ರಸಮ್ಮು ಮತ್ತು ಬೇಳೆ ಸಾಂಬಾರು, ಈ ಪಾಲಕ್ ಬೇಳೆ ಸಾಂಬಾರು ಮಾಡಿದ್ದೆ ಅಲ್ವಾ, ಅದು ಸ್ವಲ್ಪ ಇತ್ತು. ಅದಕ್ಕೋಸ್ಕರನೇ ರಸಮ್ಮನ್ನು ಮಾಡಿದ್ದೆ. ಅದಕ್ಕೆ ಬೋಂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಅದೇ ಏನೆಲ್ಲ ಇತ್ತು ಸಾಯಂಕಾಲಕ್ಕೆ ಅಂತ ಹೇಳ್ಬಿಟ್ಟು ಅದು ಹಾಗೆ ನಿಮಗೆ ತೋರಿಸಿದ್ದು. ಇನ್ನು ಮಕ್ಕಳು ಪಾನಿಪುರಿ ಎಲ್ಲನೂ ತಿಂದ್ಕೊಂಡ್ರು. ಅಂದರೆ ಯಾವಾಗಲೂ ತರಿಸೋದಿಲ್ಲ, ಯಾವಾಗಲೂ ವೀಕ್ಲಿ ಒನ್ಸು ಆ ಥರ ಎಲ್ಲನೂ ಇಷ್ಟಪಡ್ತಾನೆ ನನ್ನ ಮಗ ಚಿಕ್ಕವನು. ಮತ್ತು ಅವಾಗವಾಗ ಈ ಥರ ತರಿಸೋವಂಥದ್ದು. ಇನ್ನು ನೋಡಿ, ಬೋಂಡ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಬೌಲ್ ತೊಗೊಂಡು ಅದರಲ್ಲಿ ಪ್ಲೇಟ್ನ ಈ ಥರ ಉಲ್ಟಾ ಹಾಕಿ ಇಡ್ತಿದ್ದೀನಿ. ಅದರಲ್ಲಿ ಇವಾಗ ನಾವು ಬೋಂಡ ಎಲ್ಲ ಎತ್ತಿ ಹಾಕ್ತಾಯಿದ್ರೆ ಪ್ಲೇಟ್ ಮೇಲೆ ಉಲ್ಟಾ ಇಕ್ಕಿದ್ದೀವಲ್ಲ, ಎಣ್ಣೆ ಏನಾದರೂ ಇದ್ದರೆ ಕೆಳಗಡೆಗೆ ಜಾರ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಹಾಗೆ ಇರೋದ್ರಲ್ಲೇ ನಾವು ಹಾಕಿದ್ರೆ ಎಣ್ಣೆನೂ ಅದರಲ್ಲೇ ಇರುತ್ತೆ, ಬೋಂಡನೂ ಅದರಲ್ಲೇ ಇರುತ್ತೆ. ಮತ್ತು ಪೇಪರ್ ಹಾಕ್ಬೋದು. ಅದು ಅಂದರೆ ಎಲ್ಲರೂ ಇವಾಗ ಸಿಟಿಗಳಲ್ಲಿ ಏನೋ ಸಿಗುತ್ತೆ ಎಲ್ಲನೂ ತಂದು ಇಟ್ಕೊಳ್ತಾರೆ, ಹಾಕ್ತಾರೆ. ಇವಾಗ ಎಲ್ಲರೂ ಅದೇ ಥರ ಯೂಸ್ ಮಾಡ್ತಾರೆ ಅಂತ ಏನೂ ಇಲ್ವಲ್ಲ. ಈ ಥರನೂ ಯೂಸ್ ಮಾಡ್ಬೋದು ಅಂತ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾವುದೇ ಥರ ನಾನು ಕರಿಯೋ ಪದಾರ್ಥಗಳಿಗೆ, ಅಂದರೆ ಈ ಥರ ಎಣ್ಣೆಯಲ್ಲಿ ಹಾಕಿ ಮಾಡೋ ಇವುಗಳಿಗೆ ನಾನು ಎತ್ಕೊಂಡು ಇದೇ ಥರನೇ ಬೌಲಲ್ಲಿ ಹಾಕ್ಕೊಳ್ಳೋದು. ಎಣ್ಣೆ ಎಲ್ಲನೂ ಕೆಳಗಡೆಗೆ ಬಿಟ್ಕೊಂಡಿರುತ್ತೆ, ನಮಗೆ ಅದು ಅದರಲ್ಲೇ ಅಂಟ್ಕೊಳ್ಳೋ ಥರ ಎಲ್ಲ ಇರೋದಿಲ್ಲ. ಒಂದ್ಸಲ ಟ್ರೈ ಮಾಡಿ ನಿಮಗೂ ಯಾವ ಥರ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಇನ್ನು ಹಾಗೆ ಉಳಿದಿದ್ದನ್ನೆಲ್ಲ ಬೋಂಡನೆಲ್ಲ ಹಾಕಿ ಇಷ್ಟು ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲನೂ ಇನ್ನು ನಾಳೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಹಾಗೆ ಎತ್ತಿಟ್ಟೆ. ಸ್ವಲ್ಪ ಇಷ್ಟು ಮಾಡಿಬಿಟ್ಟು ಮತ್ತು ಬಟ್ಟೆ ಸ್ಟಿಚ್ ಮಾಡಿದೆ. ಊಟ ಎಲ್ಲ ಆಗಿದ್ದಾದಮೇಲೆ ಅದು ಯಾವ ಥರ ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿರಂತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.